ಕಿರುತೆರೆಯಲ್ಲೇ ಪ್ರಪ್ರಥಮ ಬಾರಿಗೆ ಎಲ್ಲ ವಾಹಿನಿಗಳ ಧಾರಾವಾಹಿಗಳಿಗೆಂದೇ ಮೀಸಲಾದಂತಹ ಜಿ ಕನ್ನಡ ವಾಹಿನಿಯ ಎಸ್ಎಲ್ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಂತಹ ನೃತ್ಯಗಾತಿ ಮತ್ತು ಕಿರುತೆರೆಯ ಹೆಮ್ಮೆಯ ನಟಿ ಸುಷ್ಮಾ ಅವರು ಇನ್ನೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸುಷ್ಮಾ ಅವರೇ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವೀಕ್ಷಕರೇ. ನಾನಂತೂ 4 ದಿನದಿಂದ ಇಲ್ಲಿ ಕೂತ್ಕೊಂಡು ತಿಂದು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ. ನೀವು ರೆಡಿ ಇದ್ದೀರಲ್ಲ? ಇವತ್ತು ಯಾವ ಅಡುಗೆ ತೋರಿಸ್ತಾರೆ, ಮನೇಲಿ ಯಾವುದನ್ನು ಟ್ರೈ ಮಾಡೋದು ಅಂತ ಬನ್ನಿ ಹಾಗಾದ್ರೆ ನೋಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? 4 ದಿನದಿಂದ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ನಾ ಹೇಳಿದ್ನಲ್ಲ ಶ್ವೇತಾ, ತಿಂದು ಇಷ್ಟದಪ್ಪ ಆಗಿ ಹೋಗದೆ ಇದ್ರೆ ಸಾಕಷ್ಟೇ. ಎಂಜಾಯ್ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ಕಾರ್ಯಕ್ರಮ ಆರಂಭಿಸೋಣ. ಖಂಡಿತ. ವೀಕ್ಷಕರೇ, ರಾಜಾಜಿನಗರ ಏರಿಯಾದಲ್ಲಿರೋರಿಗೆ ಉಮಾಸ್ ಬ್ರೈಡಲ್ ಆಡಿಟೋರಿಯಂನಲ್ಲಿ ನಾವು ಆಡಿಷನ್ ನಡೆಸಿದ್ವಿ. ಇದರಲ್ಲಿ ಸೆಲೆಕ್ಟ್ ಆಗಿರುವಂತಹ ಮತ್ತೊಂದು ಅತ್ತೆ ಸೊಸೆ ಜೋಡಿ ಪರಿಮಳ ಮತ್ತು ಭಾವನಾ ಅವರು. ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೇಗೆ ಅನಿಸ್ತಾ ಇದೆ? ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಉಪ್ಪು, ನಿಂಬೆ ರಸ, ಸಾಸಿವೆ ತಯಾರು ಮಾಡೋಣ. ಮೊದಲಿಗೆ ಏನು ಬೇಕು? ಮೊದಲು ಕಡಲೆಬೇಳೆ ಹಾಕೋಣ. ಸೊ ಯಾರು ಈ ರೆಸಿಪಿನ ನಿಮ್ಗೆ ಹೇಳ್ಕೊಟ್ಟಿದ್ದು? ನಮ್ಮತ್ತೆ. ಮತ್ತೇನೆ? ಹೌದು. ಸೊ ಈಗ ನೋಡ್ತಾ ಇದ್ದಾರೆ ಹೇಗೆ ನನ್ನ ಸೊಸೆ ಮಾಡ್ತಾರೆ ಈಗ ಅಂತ. ಅದೇ ಚೆನ್ನಾಗಿ ಬಂದರೆ ಸಾಕು. ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಎಷ್ಟು ಬೇಕು? 2 ಸಾಕು. 2 ಸಾಕ? ಆಮೇಲೆ ಶುಂಠಿ, ಆಗಿದೆ ಅನ್ಸುತ್ತಲ್ವಾ? ಇದಾಗಿದೆ ಈಗ. ಭಾವನಾ ಅವರೇ, ನಿಮ್ದು ಅರೇಂಜ್ ಮ್ಯಾರೇಜಾ? ಹೌದು. ಹೌದಾ? ಪರ್ಫೆಕ್ಟ್ಲಿ ಅರೇಂಜ್ ಮ್ಯಾರೇಜ್. ಅಡುಗೆ ಬರ್ತಿತ್ತಾ ಮೊದಲೇ? ಹಾಂ, ಬರ್ತಿತ್ತಾ? ಇದಾಗಿದೆ ಈಗ. ಇದನ್ನೊಂದು ಕುಕ್ಕರ್ ಒಳಗೆ ಹಿಡಿಸೋವಂಥ ಬಟ್ಲಲ್ಲಿ ಹಾಕ್ಕೊಂಡು ಅದನ್ನು ಬೇಕ್ ಮಾಡ್ಬೋಣ. ಓಕೆ. ಇದಕ್ಕಾಗೋವಂಥ ಮುಂಚೆ ಒಂಚೂರು ಆಯಿಲ್. ಉಪ್ಪು, ಇದಕ್ಕೆ ಬೇರೆ ಇನ್ನೇನು ಬೇಕು? ಬೇರೆ ಇದಕ್ಕೆ ಮೊಸರು ಆ್ಯಡ್ ಮಾಡಬೇಕು, 1-2 ಸ್ಪೂನ್. ಮನೇಲಿ ಮಾಡಿದ್ರ ಭಾವನಾ ಈ ಅಡುಗೆನ? ಹಾಂ, ಮಾಡಿ. ಹೌದಾ? ಭಾವನಾ ಅಂತ ಕೂಗ್ತಾ ಇದ್ರೆ ನಮಗೆ ಸುಷ್ಮಾ ಅವರು ನೆನ್ಪು ಬರ್ತಾರೆ. ಸೊ ಸುಷ್ಮಾ ಅವ್ರನ್ನ ಜಾಸ್ತಿ ಭಾವನಾ ಅಂತಾನೆ ನಾವೆಲ್ಲರೂ ಗುರ್ತಿಸೋದಲ್ವಾ? ಹೌದು. ಹಿಂಗಲ್ಲಿ ಹಾಕ್ತೀವಿ.
ನಮ್ಮ ಊರ್ಗಿತ್ತಿ ಅವರು ಕೂಡ ಅವನು ಸಹ ಹೊಸದು ಅಂತಾನೆ ಅನಿಸ್ಲಿಲ್ಲ ನನಗೆ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? 2 ವರ್ಷ ಆಯಿತು. ಹೌದು. ಜಗಳ ಮನಸ್ತಾಪ ಏನಾದರೂ ಆಗಿದೆಯಾ ಈ 2 ವರ್ಷದಲ್ಲಿ? ಇದ್ದೇ ಇರುತ್ತೆ. ಓಕೆ, ಇಲ್ಲೊಂದು ಫ್ರಾಂಕ್ ಆಗಿ ಆನ್ಸರ್ ಸಿಕ್ತು. ಯಾರು ಬೇಗ ಕಾಂಪ್ರಮೈಸ್ ಆಗ್ತೀರಿ? ಇಬ್ರು ಬೇಗ ಕಾಂಪ್ರಮೈಸ್ ಆಗುತ್ತೆ. ಇಬ್ರು ಅಂದ್ರೆ ನಾವು ಪರ್ಸನಲ್ ಸ್ಪೇಸ್ ಅಂತ ಕೊಡ್ತೀವಿ. ಯಾವ ತಿಂಡಿ ಮಾಡಿ ಅವ್ರಿಗೆ ಇಷ್ಟ ಆಗದೆ ಇರೋವಂಥದ್ದು ಯಾವ ತಿಂಡಿ ಇದೆ? ಅವ್ರಿಗೆ ಇಷ್ಟ ಆಗದೆ ಇರೋವಂಥದ್ದು ಅವಲಕ್ಕಿ. ಅವಲಕ್ಕಿ ನಿಮ್ಗೆ ಇಷ್ಟನಾ? ನಾವು ಪರವಾಗಿಲ್ಲ, ಅಷ್ಟೊಂದಿನ ಪರವಾಗಿಲ್ಲ, ಇದು ಮಾಡಿ ವಾರದಲ್ಲಿ ಒಂದು ದಿವಸ ಮಾಡಿದ್ರೆ ತಿಂದಿರ. ಅವ್ರಿಗೆ ಅವಲಕ್ಕಿ ಅಷ್ಟೊಂದು ಇಷ್ಟ ಆಗಲ್ಲ. ಅಲ್ಲ, ಏನು ಓದಿದ್ರಾ? ನಾನು BSc ಮಾಡ್ಕೊಂಡಿದ್ದೀನಿ. BSc ಮಾಡಿ ಕೆಲ್ಸಕ್ಕೆ ಹೋಗಲ್ಲ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಕಾರ್ಮಲ್ ಸ್ಕೂಲಲ್ಲಿ ಟೀಚರ್ ಆಗಿದ್ದೀನಿ. ಹೌದಾ? ಓಹೋ, ಟೀಚರು. ಹೌದು. ಅಂದರೆ ತುಂಬ ಮಾತಾಡ್ತೀರಾ ನೀವು? ಸಿಕ್ಕಾಪಟ್ಟೆ ಟಾಕಿಟಿವ್ ಅನ್ಸುತ್ತೆ, ನೋಡಿದ್ರೇನೆ ಅನ್ಸುತ್ತೆ. ನಾನು ಮಾತಾಡಿದ್ರೆ ಆ ಮಕ್ಕಳು ಸುಮ್ಮನೆ ಇರ್ತಾರೆ, ಇಲ್ದಿದ್ರೆ ಒಳ್ಳೆ ಐಡಿಯಾ ಆ್ಯಕ್ಚುಲಿ. ಟೀಚರ್ಸ್ಗೆಲ್ಲ ಒಂದು ಟಿಪ್ಪು. ಹೌದು, ನೀವೇ ಮಾತಾಡ್ತಾ ಇರಿ, ಅದಕ್ಕೆ ಸ್ಟೂಡೆಂಟ್ಸ್ ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ ಅವ್ರು. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಿದ್ದೀರಾ? ನಾನು ಇಂಗ್ಲೀಷು ಮ್ಯಾಥ್ಸ್. ಇಂಗ್ಲೀಷು ಮ್ಯಾಥ್ಸ್. ಮ್ಯಾಥ್ಸ್ ಇಷ್ಟನಾ? ಹಾಂ, ಪ್ರೈಮರಿ ಲೆವೆಲಲ್ಲಿ ಇಷ್ಟ. ಆಮೇಲೆ ಹೇಳ್ಕೊಡ್ತಾ ಇರೋದು ಪ್ರೈಮರಿ. ಇದಾಗೋದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಲ್ವಾ? ಹಾಂ, ಹೌದು. ಕಮಂಡ್ ಕೇಕ್ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ, ಕಾಯಿ ತುರಿ, ಮೊಸರು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಉಪ್ಪು, ನಿಂಬೆ ರಸ, ಎಣ್ಣೆ ಹಾಗೂ ಸಾಸಿವೆ. ಮಾಡುವ ವಿಧಾನ: ನೆನೆದ ಕಡಲೆಬೇಳೆ, ಹಸಿ ಮೆಣಸಿನಕಾಯಿ, ಶುಂಠಿಯನ್ನು ಹಾಕಿ ರುಬ್ಬಿಕೊಳ್ಳಿ. ನಿಂಬೆ ರಸ, ಉಪ್ಪು, ಮೊಸರು ಎಲ್ಲವನ್ನು ಬೆರೆಸಿಕೊಳ್ಳಿ. ಹಬೆಯಲ್ಲಿ ಬೇಯಿಸಿಕೊಳ್ಳಿ. ನಂತರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿಕೊಳ್ಳಿ. ಕಾಯಿ ತುರಿಯಿಂದ ಅಲಂಕರಿಸಿ. ಎಣ್ಣೆ, ಸಾಸಿವೆ, ಕೊತ್ತಂಬರಿ ಸೊಪ್ಪಿನ ಒಗ್ಗರಣೆ ಮಾಡಿಕೊಂಡು ಕತ್ತರಿಸಿದ ತುಂಡುಗಳ ಮೇಲೆ ಹರಡಿದರೆ ಕಮಂಡ್ ಕೇಕ್ ಸವಿಯಲು ಸಿದ್ಧ. ಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿನ ರುಬ್ಬಿದಾಗ ಕೈ ಉರಿ ಬರುತ್ತೆ. ಇದನ್ನ ಹೇಗೆ ಶಮನ ಮಾಡೋದು ಅಂತ ನಾನು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ? ಕೊಬ್ಬರಿ ಎಣ್ಣೆನ ಸ್ವಲ್ಪ ಕೈಗೆ ಹಚ್ಕೊಂಡು ನಂತರ ಬಿಸಿ ನೀರಿನಲ್ಲಿ ಕೈನ ತೊಳೆದ್ರೆ ಈ ಉರಿ ಶಮನ ಆಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ಬನ್ನಿ, ಈಗ ನಮ್ಮ ಅತ್ತೆ ಪರಿಮಳ ಅವರು ಏನ್ ರೆಸಿಪಿನ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಕೇಳೋಣ. ನಾನು 5-6 ಬಗೆ ತರಕಾರಿ ಹಾಕಿರೋತಕ್ಕಂಥ ಹೆಸರು ಬೇಳೆ ಅವಿಯಲ್ ಅಂತ ಮಾಡಿ. ಹೆಸರು ಬೇಳೆ ಅವಿಯಲ್. ಓಕೆ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಹೆಸರು ಬೇಳೆ, ಇದು ಸುವರ್ಣಗೆಡ್ಡೆ.
ಜಾಸ್ತಿ ಸುಳ್ಳು ಹೇಳಿದ ಸೊಸೆ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಆಗ್ಲೇ. ಸಿಕ್ಕಾಕೊಂಡಿದ್ದೀರಾ? ಏನ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ? ಏನ್ ಪನಿಷ್ಮೆಂಟ್ ಒಂದು 10 ನಿಮಿಷ ಮಾತ್ಬಿಟ್ಟಿದ್ದಾರೆ. ಅದೇ ದೊಡ್ಡ ಪನಿಷ್ಮೆಂಟ್ ಆಗಿದೆ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹಿಂಗೆ ಮಾಡಬೇಕು. ನಂತರ ಬೆಂದನ್ನ ಮಿಕ್ಸರ್ನ ತುಂಬಾ ಬೇಗ ಹಸಿ ವಾಸನೆ ಹೋಗುತ್ತೆ ಅಲ್ವಾ ಈ ರೀತಿ ಕದಡೋದ್ರಿಂದ? ಹೌದು. ಎಣ್ಣೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಆ ವಾಸನೆಗೆ ಈ ಹಸಿ ವಾಸನೆ ಬೇಗ ಇದಾಗುತ್ತೆ. ಅದನ್ನ ಓಪನ್ ಮಾಡ್ತೀರಾ? ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀರಾ? ತರಕಾರಿ ಅವಿಯಲ್ ಬಡಿಸಲು ಸಿದ್ಧವಾಗಿದೆ. ಬಿಸಿ ಬಿಸಿಯಾದ ತರಕಾರಿ ಆವಿಯಲ್ ರೆಡಿ ಆಗಿದೆ. ಹೆಸರು ಬೇಳೆ ಅವಿಯಲ್ ಬೇಕಾಗುವ ಸಾಮಗ್ರಿಗಳು: ಹೆಸರು ಬೇಳೆ, ಸುವರ್ಣಗಡ್ಡೆ, ಸೋರೆಕಾಯಿ, ಹುರುಳಿಕಾಯಿ, ಹೀರೆಕಾಯಿ, ಪಡುವಲಕಾಯಿ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಬಟಾಣಿ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಜೀರಿಗೆ, ಮೆಣಸು, ತುಪ್ಪ, ಉಪ್ಪು, ಇಂಗು ಹಾಗೂ ಕರಿಬೇವು. ತಯಾರು
ಹಾಗೂ ಎಣ್ಣೆ. ತಯಾರಿಸುವ ವಿಧಾನ: ಮೈದಾ ಹಿಟ್ಟು, ಸಕ್ಕರೆ ಪುಡಿ, ಕಾರ್ನ್ ಫ್ಲೋರ್, ಎಳ್ಳನ್ನು ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಉದ್ದಕ್ಕೆ ಕತ್ತರಿಸಿದ ಆಪಲ್ ತುಂಡುಗಳನ್ನು ಕಲಸಿದ ಮಿಶ್ರಣದಲ್ಲಿ ಅದ್ದಿ ಎಣ್ಣೆಯಲ್ಲಿ ಕರಿದರೆ ಆಪಲ್ ಕ್ರಂಚಿ ಸವಿಯಲು ಸಿದ್ಧ. ಉಳಿದಿರುವಂತಹ ಕಾಫಿ ಡಿಕಾಕ್ಷನ್ಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕುದಿಸಿದ್ರೆ ಅದು ಪಾಕ ಬರುತ್ತೆ. ಆಮೇಲೆ ಅದನ್ನು ನೀವು ಕಾಫಿ ಎಸೆನ್ಸ್ ಥರ ಯೂಸ್ ಮಾಡ್ಬೋದು. ಯೂಸ್ ಮಾಡ್ತೀರಾ ಅಲ್ವಾ? ಓಕೆ, ಈಗ ನಮ್ಮ ಅತ್ತೆ ಸೊಸೆ ಜೋಡಿ 5 ಮಿನಿಟ್ಸಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ರೆಸಿಪಿನ ತಯಾರು ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ಕೇಳೋಣ. ಈಗ ನಾನು ಬೇಬಿ ಕಾರ್ನ್ ಪಾಲಕ್ ಸೂಪ್ ಮಾಡ್ತಾ ಇದ್ದೀನಿ. ಬೇಬಿ ಕಾರ್ನ್ ಪಾಲಕ್ ಸೂಪ್. ಓಕೆ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಬೇಬಿ ಕಾರ್ನು, ಪಾಲಕ್ ಸೊಪ್ಪು ಮತ್ತು ಕಾರ್ನ್ ಫ್ಲವರ್ ಒಂದು ಅರ್ಧ ಚಮಚ. ಇದು ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ಸ್. ಎಲ್ಲ ಅಡುಗೆ ಮಾಡ್ತಾರೆ. ನಿಮ್ಗೆ ಯಾವ ಥರದ ಅಡುಗೆ ತುಂಬ ಇಷ್ಟ ಆಗುತ್ತೆ? ಎಷ್ಟೇ ಆದರೂ ಸೌತ್ ಇಂಡಿಯನ್ ಇಷ್ಟ ಅಂದರೆ ಇವಾಗ ನೂಡಲ್ಸು ಆ ಥರ ಚೈನೀಸು ಇಲ್ಲ, ಎಲ್ಲಾದರೂ ಈ ಚಾಟ್ ಮಸಾಲ ಎಲ್ಲ ಇಷ್ಟ. ಚಾಟ್ ಮಸಾಲ ಎಲ್ಲ ಇಷ್ಟ. ಪಾನಿಪುರಿ, ಬೇಲ್ಪುರಿ. ನಿಮಗೆ ಖಾರ ಇಷ್ಟ ಆಗೋಲ್ಲ? ಖಾರದವ್ರು. ಈಗ ಕುದಿ ಬರ್ತಾ ಇದೆ ಅಲ್ವಾ? ಏನು ಮಾಡ್ತೀರಾ ಅದನ್ನ? ಅದನ್ನು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ಒಂದು ಸುತ್ತು ಅಷ್ಟೇ. ಈ ಜ್ವರ ಮೈಕೈ ನೋವಿದ್ದಾಗೆಲ್ಲ ಕುಡಿದ್ರೆ ಒಳ್ಳೆಯದು. ಹೌದು, ಅದರಲ್ಲೇ ಸ್ವಲ್ಪ ಡೆವಲಪ್ ಮಾಡ್ಕೊಳಕ್ಕಾಗಲ್ಲ. ಟ್ರೈ ಮಾಡಿಲ್ವಾ ನೀವು? ಇಲ್ಲ. ನಾನು ಆಗಲೇ ಕೇಳ್ತೀನಿ ಅಂತ ಹೇಳಿದೆ ಪರಿಮಳ ಅವ್ರನ್ನ, ಯಾವ್ದಾದ್ರು ಒಂದು ಕವನ ಹೇಳಬೇಕು ಅಂತ. ಬಾಯಿ ತುದಿನಲ್ಲಿರುತ್ತೆ. ಕನ್ನಡನ ಸ್ವಲ್ಪ ಈಗ ಭಾಳ ಇದಾಗಿ ಹೋಗ್ತಾ ಇದೆ. ಕನ್ನಡಕ್ಕೆ ಬೇಕಿದೆ ಮರುಹುಟ್ಟು ಅಂತ. ಎನ್ನಡ ಎಕ್ಕಡ ಮಧ್ಯ ಎಲ್ಲಿದೆ ಕನ್ನಡ, ಬೆಳಗಬೇಕಿದೆ ಕನ್ನಡ ತಾಯಿಯ ಮರುಹುಟ್ಟು. ಕನ್ನಡಕ್ಕೆ ಮಾಡಿ ನೀವು ಫೈಟು, ಬೆಳಗಲಿ ಕನ್ನಡದ ಲೈಟು.
2ನೇ ಪ್ರಶ್ನೆ. ಕೇಳಿ. ನೀವು ಯಾವ್ದಾದ್ರೂ ಫಂಕ್ಷನ್ಗೆ ಹೋಗೋಕೆ ಮುಂಚೆ ಕನ್ನಡಿ ಮುಂದೆ ಎಷ್ಟು ಹೊತ್ತು ನಿಂತಿರ್ತೀರಿ? 15 ನಿಮಿಷ. 15 ನಿಮಿಷ ಶ್ಯೂರಾ? ಹಾಂ. ನೋಡೋಣ ಏನು ಹೇಳ್ತಾರೆ. ಕ್ಲೋಸೆಸ್ಟ್ ಆನ್ಸರ್ ಬಂದ ಪರವಾಗಿಲ್ಲ. ಅವನವ್ರೆ 45 ನಿಮಿಷ ಅಂತ ಹೇಳಿದಾರೆ ನಿಮ್ಮ ಮತ್ತೆ. ನಿಜ ಹೇಳಿ, ನೀವು ಸುಳ್ಳು ಹೇಳ್ತಿದ್ದೀರಾ ಅವರ? ಖಂಡಿತ ಇಲ್ಲಪ್ಪ. ಇಲ್ಲ, 15 ನಿಮಿಷ ಅಂತ ಹೇಳಿದ್ದಾರೆ. ಪರವಾಗಿಲ್ಲ. 2 ಕ್ವೆಶ್ಚನ್ಗೂ ಕರೆಕ್ಟಾಗಿ ಆನ್ಸರ್ ಸಿಕ್ಕಿದೆ. ಓಕೆ. ನಿಮ್ಮ ಕೊನೆ ಪ್ರಶ್ನೆ. ನಿಮ್ಮ ಬೆಸ್ಟ್ ಕೊಲೀಗ್ ಯಾರು? ಶ್ರೀದೇವಿ. ಶ್ರೀದೇವಿ ಹಾಂ. ಆಕ್ಟ್ರೆಸ್ಸಾ? ಇಲ್ಲ, ನನ್ನ ಕಲಿಗ ಟೀಚರೇ. ಟೀಚರೇನಾ ಅವರು? ಹೌದು. ಪದ್ಮ ಯಾರು? ಅವ್ರನ್ನೇ ಪದ್ಮ ತಿಳ್ಕೊಂಡ್ಬಿಟ್ಟೆ. ಹೆಸರು ಗೊತ್ತಾಗಲಿಲ್ಲ. ಓಕೆ, ಶ್ರೀದೇವಿನ ಪದ್ಮ ಮಾಡ್ಬಿಟ್ಟು. ಓಕೆ ಬೈ. ಈಗ ನಿಮ್ಮ ಸೊಸೆ ನಿಮಗೆ ಹೇಳ್ಕೊಟ್ಟಂತ ಫಸ್ಟ್ ರೆಸಿಪಿ ಯಾವುದು? ಅಂತ ಉತ್ತರ ಕೊಡ್ತೀನಿ. ಎನಿವೇಸ್ ಓಕೆ, ನೋ ಪ್ರಾಬ್ಲಮ್, ಅವ್ರು ಮ್ಯಾನೇಜ್ ಮಾಡಿದ್ದಾರೆ. ಸೊ ಈಗ ಗೊತ್ತಾಯ್ತಲ್ವಾ ಏನೇನು ಇಷ್ಟ ಏನೇನು ಕಷ್ಟ ಖಂಡಿತ. ಯಾವ್ದು ಗೊತ್ತಿಲ್ಲ ಅದೆಲ್ಲ ತಿಳ್ಕೊಂಡಿದ್ರೆ ಈ ರೌಂಡಿಂದ. ಸೊ ಯೂಸ್ ಆಯ್ತಲ್ವಾ ನಿಮಗೆ? ಈ ರೌಂಡ್ ಯಾರು ಮಾಡಿರ್ಲಿಲ್ವಲ್ಲ ಇದುವರೆಗೂ. ಇದೇ ಫಸ್ಟ್ ಟೈಮ್ ಇಬ್ರು ಫೇಸ್. ಅದೇ ಮೇನ್, ಯಾಕಂದ್ರೆ ರೆಡಿಯಾಗಿ ಬರಲ್ಲ ಅವರು. ಫಸ್ಟ್ ಟೈಮ್ ಒಂದಷ್ಟು ಕ್ವೆಶ್ಚನ್ ಆನ್ಸರ್ಸ್ ಎಕ್ಸ್ಚೇಂಜ್. ನಾವು ಏನಿದ್ರು ಇದ್ರಲ್ಲಿ ಮುಳುಗಿದ್ವಿ. ಈ ಕಡೆ ಗಮನ ಇರಲಿಲ್ಲ, ಅದೆಲ್ಲ ಈಗ ಆಚೆ ಬಂದಿದೆ. ಸೊ ಇನ್ಮೇಲೆ ಅವ್ರಿಗೇನು ಇಷ್ಟ ಅದನ್ನ ಮಾಡಿ. ಎನಿವೇ ಸುಷ್ಮಾ, ಹೇಗೆ ಅನಿಸ್ತು ಈ ರೌಂಡ್ ನಿಮಗೆ? ಈ ರೌಂಡ್ ತುಂಬಾನೇ ಚೆನ್ನಾಗಿತ್ತು. ಅವ್ರ ಎಕ್ಸ್ಪ್ರೆಷನ್ ನೋಡಕ್ಕಂತ ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಕಣ್ಣು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ರು, ನಗೋದು, ತಲೆ ಚಚ್ಕೊಳ್ಳೋದೆಲ್ಲ ಮಾಡ್ತಾ ಇದ್ರು. ಹೌದು. ಸೊ
ಸೊ ಅವರಿಬ್ರು ಮಾಡಿರೋಂಥ 4 ಕಡೆ ಟೇಸ್ಟನ್ನು ನೋಡಿದ್ರಿ ಅಲ್ವಾ